ನೀವು ಪರಮಾತ್ಮನ ಮುಟ್ಟಕ್ಕೆ ಏನಪ್ಪ ಬೇಕು ಅಂದರೆ ಇವತ್ತಿನಿಂದ ಹೇಳೋಣ. ಪರಮಾತ್ಮನ ಮುಟ್ಟಕ್ಕೆ ವಾಯು ಬೇಕು. ಪರಮಾತ್ಮನ ಮುಟ್ಟಕ್ಕೆ ವಾಯು ಬೇಕು. ಪರಮಾತ್ಮ ಎಷ್ಟು ದೂರ ಇದ್ದಾನೆ, ಅವನನ್ನು ಮುಟ್ಟಕ್ಕೆ ಸ್ವಲ್ಪ ವಾಯು ಸಾಕ, ಹೆಚ್ಚಿನ ವಾಯು ಬೇಕಾ? ಅವಾಗ ಹೇಳಿದ್ರಂತ ಯಾರ್ಯಾರು ತಪಸ್ ಮಾಡ್ತೀರಾ, ಯಾರ್ಯಾರು ಮೋಕ್ಷಕ್ಕೆ ಹೋಗಬೇಕು ಅಂತ ಆಸೆ ಇದೆ, ನೀವೆಲ್ಲರೂ ಸಹ ಸಾಕಷ್ಟು ಪ್ರಮಾಣದ ವಾಯುವನ್ನು ನಿಮ್ಮ ಶರೀರದಲ್ಲಿ ತುಂಬಿ ಇಟ್ಕೊಳ್ಳಿ ಅಂದರು. ಇಟ್ಕೊಳ್ಳಿ ಅಂತ ತುಂಬಿ ಇಟ್ಕೊಳ್ಳಿ ಅಂದರೆ ಹಿಡ್ಕೋಬೇಕೋ ಹಿಡ್ಕೋಬಾರ್ದ? ಇಲ್ಲಿ ಒಳಗಡೆಗೆ ಹೋಗ್ತಕ್ಕ ಸರ್ ನಿಲ್ಲೋದೇ ಇಲ್ಲ ಸರ್, ಹೊರಗಡೆಗೆ ಆಚೆ ಬಂದ್ಬಿಡಿ, ಕಷ್ಟ ಬೀಳಬೇಕು. ಹಾಗೆ ಎಷ್ಟು ನಿಧಾನಕ್ಕೆ ಮಂದಗತಿಯಲ್ಲಿ ಉಸಿರನ್ನು ತೆಗೆದುಕೊಳ್ಳೋಕ್ಕಾಗತ್ತೋ ಅಲ್ಲಿಂದ ಮಾಡಿ. ಯಾವುದೇ ಪ್ರಾಣಾಯಾಮ ಮಾಡೋಕ್ಕಾರೆ ಮೊದಲು ಉಸಿರನ್ನು ಚೆಲ್ಲಬೇಕು. ಯಾವುದೇ ಪ್ರಾಣಾಯಾಮ ಮಾಡಬೇಕಾದ್ರೆ ಉಸಿರನ್ನ ಚೆಲ್ಲಬೇಕು. ಇದು ಚೆನ್ನಾಗಿ ನಾವು ಕಟ್ಕೊಳ್ಳಿ. ಉಸಿರನ್ನು ಚೆಲ್ಲಬೇಕಾಗಿದ್ರೆ ಯಾವಾಗಲೂ ಚಂದ್ರನಾಡಿ ಮುಖಾಂತರ ಮಾತ್ರ ಚೆಲ್ಲಬೇಕು, ಸೂರ್ಯನಾಡಿನ ಬಳಸಬಾರ್ದು. ಸೂರ್ಯನಾಡಿನ ಬಳಸಿದ್ರೆ ಅಗ್ನಿ ನಷ್ಟವಾಗಿಬಿಡುತ್ತೆ. ಹಾಗಾಗಿ ಬಲಗಡೆ ಮೂಗಿನೊಳ್ಳೆ ಬಳಸಬಾರ್ದು. ಯಾವುದು ಬಳಸಬೇಕು? ಎಡಗಡೆ ಮೂಗಿನೊಳ್ಳೆ. ಗೊತ್ತಾಯ್ತಾ ಯಾತಕ್ಕೋಸ್ಕರ ಅಂತ? ಅದಕ್ಕೆ ಯಾವುದೇ ಪ್ರಾಣಾಯಾಮ ಶುರು ಮಾಡಿದ್ರು ಕೂಡ ಎಡಗಡೆಯಿಂದ ಮಾಡು. ವಿಸರ್ಜನೆ ಮಾಡಬೇಕಾದ್ರೂ ಎಡಗಡೆಯಿಂದ, ಸ್ವೀಕರಿಸಬೇಕಾದ್ರೂ ಎಡಗಡೆ. ಇದು ಚೆನ್ನಾಗಿ ನಾವು ಕಟ್ಕೊಂಡು ಪ್ರತಿ ಪ್ರಾಣಾಯಾಮ ಶುರು. ಹಾಗಿದ್ರೆ ತಾವೇನು ಮಾಡಬೇಕು? ಮೊದಲು ಮೂಗನ್ನ ಇರ್ತಕ್ಕಂಥ ಗಾಳಿನ ಹಾಕಿ ಎಷ್ಟು ಮಲಿನತೆ ಸಾಧ್ಯವೋ ಅಷ್ಟು ಮಲಿನತೆಯನ್ನು ಹೊರಗಡೆಗೆ ಹಾಕಬೇಕು. ಹಾಕಿದ್ಮೇಲೆ ಏನು ಮಾಡಬೇಕು? ಉಸಿರನ್ನ ಮನಸ್ಸು ಗಟ್ಟಿ ಮಾಡ್ಕೋಬೇಕು. ನಾನಿವಾಗ ವಾಯುನ ಸಾಕಷ್ಟು ಶೇಖರಣೆ ಮಾಡ್ತೀನಿ. ಎಲ್ಲೆಲ್ಲಿ ವಾಯು ಶೇಖರಣೆ ಆಗತ್ತೆ ನಿಮ್ಮ ಶರೀರದಲ್ಲಿ? ಎಲ್ಲ ಕಡೆಯೂ ಇದು ಇರದೇ ಇರತಕ್ಕಂಥ ಜಾಗ ಇಲ್ಲವೇ ಇಲ್ಲ. ಹಾಗಾದ್ರೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಗಾಳಿನ ತುಂಬೋದಕ್ಕೆ ಒಂದು ಪ್ರಯತ್ನ ಮಾಡಿ. ಅರ್ಥ ಆಗತ್ತಾ? ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಯಾವಾಗಲೂ ತುಂಬೋದು ಹೇಗಪ್ಪ ಬೇಕು ಅಂದರೆ, ಯಾವತ್ತೂ ನೀರು ತುಂಬಬೇಕಾದ್ರೆ ಪಾತ್ರೆ ಮೇಲಿಂದ ತುಂಬ್ತೀರೋ ಕೆಳಗಡೆಯಿಂದ ತುಂಬ್ತೀರೋ? ಮೇಲ್ಗಡೆಯಿಂದಲ್ಲ, ಕೆಳಗಡೆಯಿಂದ ತುಂಬಕ್ಕಾಗಲ್ವಾ? ಅದೆಲ್ಲಿಗೆ ಹೋಗಿದೆ? ತುಂಬಿದ್ರೆ ಹಿಡ್ಕೊಳ್ಳೋದು ಕೆಳಗಡೆ. ಯಾವುದೇ ವಾಯು ನಾವು ತೆಗೆದುಕೊಂಡ್ರು ಕೂಡ ಕೆಳಗಡೆಯಿಂದ ತುಂಬಿಕೊಂಡು ಬರುತ್ತೆ ಪಾತ್ರೆ. ಆದ್ದರಿಂದ ನೀವು ಈ ವಾಯುವನ್ನು ತುಂಬಬೇಕಾಗಿದ್ರೆ, ಈ ಶರೀರ ಅನ್ನೋ ಪಾತ್ರೆಯನ್ನು ನೋಡಬೇಕಾಗಿದ್ರೆ ನೀವೇನು ಮಾಡಬೇಕು? ಕೆಳಗಡೆಯಿಂದ ತುಂಬಬೇಕು.